ಹಾಯ್ ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಾಡೋಣ. ಸಂಕ್ರಾಂತಿಗೆ ನಾನು ಹೇಗೆ ಎಳ್ಳು ಬೆಲ್ಲ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ. ತುಂಬ ಬೇಗನೆ ಮಾಡಿಕೊಂಡು ಇಟ್ಕೊಳ್ಳುವಂಥದ್ದು. ಮೊದಲು ನಾನು ಶೇಂಗಾ ಬೀಜ ಒಂದು ಬೌಲ್ ತೊಗೊಂಡಿದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಶೇಂಗಾ ಬೀಜನ ನೀಟಾಗಿ ಲೋ ಫ್ಲೇಮಲ್ಲೇ ಕೆಂಪಗೆ ಹುರ್ಕೊಬೇಕಾಗುತ್ತೆ ನೀಟಾಗಿ. ಇಲ್ಲಾಂದರೆ ಒಳಗಡೆ ಬೆಂದಿರೋದಿಲ್ಲ. ಕ್ರಿಸ್ಪಿನೆಸ್ ಬರೋವರೆಗೂ ತುಂಬಾ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಬೇಕು ನಾವು. ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಒಂದು ತಿಂಗ್ಳುಗಟ್ಟಲೆ ತಿನ್ಬೋದು. ಸೊ ನಾನು ಕಡಿಮೆ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ನಾವು ಇಟ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಕೆಲವರು ಎಳ್ಳನ್ನು ಫ್ರೈ ಮಾಡೋದಿಲ್ಲ, ಹಾಗೆ ಎತ್ತಿಡ್ತಾರೆ. ನಾನು ಎಳ್ಳನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಹಿಬಾರ್ದು, ಹಾಗಾಗಿ ಲೋ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡಿಟ್ಕೊಬೇಕು. ನೋಡಿ, ಶೇಂಗಾ ಬೀಜದ ಮೇಲ್ಗಡೆ ಸಿಪ್ಪೆ ಇದೆಯಲ್ಲ, ಅದನ್ನೆಲ್ಲದನ್ನು ನೀಟಾಗಿ ಈ ರೀತಿ ಕೈಯಲ್ಲಿ ಮಾಡಿಕೊಂಡು ಅದನ್ನು ಬೇಳೆ ಸಿಪ್ಪೆ ಕೂಡ ಎಲ್ಲ ತೆಗೆದು ಬೇಳೆ ರೀತಿ ಮಾಡಿಟ್ಕೊಬೇಕು. ಈ ರೀತಿ ನೋಡಿ, ಈ ರೀತಿ ರೆಡಿ ಮಾಡಿಟ್ಕೊಂಡ್ರೆ ಎಳ್ಳು ಮಾಡುವಾಗ ನಮಗೆ ಕರೆಕ್ಟ್ ಆಗುತ್ತೆ. ಮತ್ತು ನೋಡಿ, ನಾನು ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಬೆಲ್ಲ ಕೂಡ. ಇದನ್ನು 2 ಡೇಸ್ ಮುಂಚೆ ನಾವು ಕಟ್ ಮಾಡಿಟ್ಕೊಂಡು ಬಿಸಿಲಲ್ಲಿ ಇಡಬೇಕು. ಎಳ್ಳು ತೊಗೊಂಡಿದ್ದೀನಿ, ಶೇಂಗಾ ಬೀಜ ಮಾಡಿದ್ವಲ್ಲ, ಹುರಿದಿಟ್ಟಿದ್ವಲ್ಲ ಅದು, ಮತ್ತು ಕಡಲೆ, ಮತ್ತು ಸಕ್ಕರೆದು ಪೆಪ್ಪರ್ಮೆಂಟ್ ಬರುತ್ತಲ್ಲ ಎಳ್ಳಿಗೆ ಹಾಕ್ಲಿಕ್ಕೆ, ಅದು, ಮತ್ತು ಜೀರಿಗೆ ಪೆಪ್ಪರ್ಮೆಂಟು. ನೋಡಿ, ಎಳ್ಳು ಹಾಕ್ಕೊತಾ ಇದ್ದೀನಿ ಫಸ್ಟು, ಮತ್ತು ಶೇಂಗಾ ಬೀಜ ಹುರಿದು ಬೇಳೆ ಮಾಡಿಟ್ಕೊಂಡಿದ್ವಲ್ಲ ಅದು, ಮತ್ತು ಕಟ್ ಮಾಡಿರೋ ಕೊಬ್ಬರಿ, ಮತ್ತು ಬೆಲ್ಲ, ಮತ್ತು ಕಡಲೆ, ಇದಿಷ್ಟನ್ನು ಫಸ್ಟ್ ಮಿಕ್ಸ್ ಮಾಡ್ಕೊತಿದ್ದೀನಿ. ಜೀರಿಗೆ ಪೆಪ್ಪರ್ಮೆಂಟು ಮತ್ತು ಸಕ್ಕರೆ ರೌಂಡ್ ಪೆಪ್ಪರ್ಮೆಂಟ್ ಏನಿರುತ್ತೆ ಅದು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ನಾನು ಕೂಡ ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೇ, ನಮಗೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ರೆಡಿ ಆಯಿತು. ಎಲ್ಲರೂ ಮಾಡ್ಕೊಳ್ಳಿ ಎಳ್ಳು ಬೆಲ್ಲನ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು.